ಹಾಯ್ ಹಲೋ ಆಲ್ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಸುಂದರವಾಗಿ ಹೇಗೆ ಹೂ ದಿಂಡನ್ನು ಕಟ್ಟೋದು ಅಂತ ನೋಡೋಣ ಬನ್ನಿ. ಮಲ್ಲಿಗೆ ಹೂ ದಿಂಡು ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ಲ ಲೇಡೀಸ್ಗೂ ಇಷ್ಟ ಆಗೋವಂಥ ಒಂದು ಫ್ಲವರ್ ಅಂತಂದರೆ ಅದು ಮಲ್ಲಿಗೆ ಹೂ ಅಂತಲೇ ಹೇಳ್ಬೋದು. ಈ ಮಲ್ಲಿಗೆ ದಿಂಡು ಸುತ್ತೋದಕ್ಕೆ ಫಸ್ಟ್ ನಮಗೆ ಎರಡೆಳೆ ದಾರನ ಮಾಡ್ಕೋಬೇಕಾಗುತ್ತೆ. ಎರಡೆಳೆ ದಾರನಾದರೂ ತೊಗೊಳ್ಳಿ, ಇಲ್ಲಾಂದರೆ ನೀವೇ ಮಾಡ್ಕೋಬೋದು. ಒಂದೆಳೆ ಇರೋ ದಾರದಲ್ಲಿ 2 ಟೈಮ್ ರೌಂಡ್ ಮಾಡ್ಕೊಂಡು ತೊಗೋಬೋದು. ಇಲ್ಲಿ ನೋಡಿ, ಎರಡೆಳೆ ದಾರ ಇರೋದ್ರಿಂದ ನಾನು ಹಾಗೆ ತೊಗೋತಾ ಇದ್ದೀನಿ. ಈಗ 2 ಹೂವನ್ನು ತೊಗೊಂಡು ನಾನಿಲ್ಲಿ ಫಸ್ಟ್ ಇದ್ರ ಜೊತೆಯಲ್ಲಿ ಕಾಂಬಿನೇಷನ್ ಆಗಿ ಕನಕಾಂಬರನ ಯೂಸ್ ಮಾಡ್ತಾಯಿದ್ದೀನಿ. ಆ ಕಡೆ 2 ಈ ಕಡೆ 2 ಹೂವನ್ನು ತೊಗೊಂಡು ಸೇಮ್ ನಾವು ಹೇಗೆ ಹೂವು ಕಟ್ತೀವಲ್ಲ ಅದ ರೀತಿ ಒಂದು ಸತಿ ಸುತ್ತಕೊಂಡು ನೆಕ್ಸ್ಟ್ ಒಂದು ನಾಟ್ ಹಾಕಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ನೀವು ಫಸ್ಟ್ ಟೈಮ್ ಮಾಡ್ತಿರೋ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 2 ಸತಿ ನಾಟ್ ಹಾಕ್ಕೊಳ್ಳಿ. ಸೊ ಸ್ಟಿಫಾಗಿ ಏನಾಗುತ್ತೆ, ಕುತ್ಕೊಳ್ಳುತ್ತೆ. ಸೊ ಎಲ್ಲೂ ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಸೇಮ್ ಇದೇ ರೀತಿಯಾಗಿ ಪ್ರೊಸೀಜರ್ನ ಫಾಲೋ ಮಾಡಿ ಕೊನೆವರೆಗೂ ಒಂದು ಮೊಗ್ಗನ್ನ ತೊಗೊಂಡು, ಏನು ಮಲ್ಲಿಗೆ ಹೂವು ಮೊಗ್ಗಿರುತ್ತಲ್ವ ಆ ಮೊಗ್ಗನ್ನ ತೊಗೊಂಡು ಏನು ಇಲ್ಲಿ ಕನಕಾಂಬರ ಕಟ್ಟಿರ್ತೀರಲ್ಲ ಅಲ್ಲಿ ಪ್ಲೇಸ್ ಮಾಡಿಕೊಂಡು ಒಂದು ಸುತ್ತನ್ನ ಸುತ್ಕೋಬೇಕಾಗುತ್ತೆ ಕೆಳಗಡೆಯಿಂದ ಮೇಲೆಗೆ. ನೋಡಿ ಈ ರೀತಿಯಾಗಿ. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಹೂವನ್ನು ಇಟ್ಕೊಂಡು ಸೊ ಅದ್ರ ಮೇಲಿಂದ ಕೆಳಗಡೆವರೆಗೂ ಸುತ್ತಿ ಮೇಲೆ ತೊಗೋಬೇಕು. ಇದೇ ರೀತಿಯಾಗಿ ಏನು ಮಾಡಬೇಕು, ಇದೇ ಪ್ರೋಸೆಸ್ನ ಫಾಲೋ ಮಾಡ್ತಾ ಇದ್ರೆ ಹೂ ದಿಂಡು ಏನಾಗುತ್ತೆ ತುಂಬ ಚೆನ್ನಾಗಿ ದುಂಡಕ್ಕೆ ಫಾಲೋ ಮಾಡಿ. ನಿಮ್ಗೆ ಏನಾದರೂ ಕಷ್ಟ ಆಗುತ್ತೆ ಫಸ್ಟ್ ಟೈಮ್ ಮಲ್ಲಿಗೆ ಹೂವು ಕಟ್ಟೋದಕ್ಕೆ ಅಂತಂದ್ರೆ ನೀವು ಪೇಪರ್ ಅಥವಾ ಕಡ್ಡಿನ ಯೂಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ನೀವು ಬೇರೆ ನೀವೇನಾದರೂ ಕನಕಾಂಬರ ಇದೇ ಯೂಸ್ ಮಾಡ್ತೀರಾ ಅಂದ್ರೆ 2 ಫಾಲೋ ಮಾಡ್ತಾ ಇದ್ರೆ ಇದೇ ಪ್ರೊಸೀಜರ್ ಎಲ್ಲ ರೀತಿಯಾದಂತ ಕಟ್ಕೊಂಡು ಹೋಗ್ತಾ ಇರಬೇಕು. ನೀವೇನ್ ಮಾಡ್ಬೋದು, ತುಂಬಾ ಸುಲಭವಾಗಿ ಚೆನ್ನಾಗಿರುತ್ತೆ ಅಂಡ್ ಈಸಿಯಾಗಿ ಕಟ್ಕೋಬಹುದು. ನೀವು ಬೇರೆ ರೀತಿಯಾದಂಥ ಫ್ಲವರ್ಸ್ ಬೇರೆ ರೀತಿಯಾಗಿ ಹೂವು ಕಟ್ಟೋದಕ್ಕೆ ಈಸಿಯಾಗಿರುತ್ತೆ. ಈ ರೀತಿಯಾಗಿ ದಿಂಡು ಕಟ್ಟೋದ್ರಿಂದ ಬೇಗನೂ ಹೂವು ಕಟ್ಟಿದ್ರೆ ನೀವು ಬೇರೆ ಹೂವನ್ನ ಚೆನ್ನಾಗಿರುತ್ತೆ. ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕಾಗಿರ್ಬೋದು ಅಥವಾ ಯಾವುದಾದ್ರೂ ಫಂಕ್ಷನ್ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕಾಗಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸೋದಕ್ಕಿಂತ ಇದು ದಿಂಡು ಕಟ್ಟೋದು ಆದಷ್ಟು ಹೂವನ್ನ ಮೊಗ್ಗಿರ್ಬೇಕಾದ್ರೆ ಕಟ್ಟೋದಕ್ಕೂ ಸುಲಭ ಆಗುತ್ತೆ ಅಂಡ್ ಹಲವಾರು ಚೆನ್ನಾಗಿರುತ್ತೆ. ಹರಳೆಲ್ಲ ವಿಡಿಯೋನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದಾಗ. ಹೇಗೆ ಕಟ್ಟೋದು ಅಂತ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಇನ್ನೂ ಡಿಫ್ರೆಂಟಾಗಿ ತೋರಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಯಾವುದಾದ್ರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೀವು ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡ್ತಾಯಿದ್ರೆ ನೀವೇನು ಮಾಡಿ ಅಂದರೆ, ನಿಮಗೆ ಬರೋದೇ ಇಲ್ಲ, ಗೊತ್ತಾಗ್ತಾ ಇಲ್ಲ ಅಥವಾ ಬಿಚ್ಚೋಗ್ತಿದೆ ಅಂತಂದರೆ ಒಂದು ಬೇರೆ ಫ್ಲವರ್ಸ್ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪೇಪರ್ ಫೋಲ್ಡಿಂಗ್ ಮಾಡಿಕೊಂಡು ಪೇಪರಲ್ಲಿ ಕಟ್ ನೋಡಿ. ನೆಕ್ಸ್ಟ್ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ ಕಡ್ಡಿನ ಸ್ಟಿಕ್ಸ್ ಇರುತ್ತಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಅದರಲ್ಲಿ ಟ್ರೈ ಮಾಡಿ. ನೀವು ಅದು ಪರ್ಫೆಕ್ಟ್ ಆದರೆ ಅಂದರೆ ಇದು ಈಸಿಯಾಗಿ ಏನು ಮಾಡ್ಬೋದು, ಕಟ್ಬೋದು. ನೋಡ್ತಾ ಇದ್ರಲ್ಲ ಎಷ್ಟು ಈಸಿಯಾಗಿ ಕಟ್ಬೋದು ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೂವು ಹಾರ ಥರನೂ ಕಾಣಿಸುತ್ತೆ. ಹಾಗೆ ನೀವು ಯಾವುದಾದ್ರೂ ಹೇರ್ ಸ್ಟೈಲ್ಗೂ ಅಷ್ಟೇ, ಮದುವೆ ಫಂಕ್ಷನ್ಸ್ ಆಗಿರ್ಬೋದು, ಬೇರೆ ಯಾವುದೇ ಫಂಕ್ಷನ್ಸ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ನಿಮಗೇನಾದರೂ ಬೇರೆ ಯಾವ ರೀತಿಯಾಗಿ ಹೂವನ್ನು ಕಟ್ಟಬೇಕು ಅನ್ನೋ ಸಜೆಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿ ಇನ್ನೊಂದು ರೀತಿ ಹೇಗೆ ಕಟ್ಟೋದು ಅಂತ ನೋಡೋಣ ಬನ್ನಿ. ಇದು ನಿಮಗೆ ಇನ್ ಕೇಸ್ ಹೂವು ಕಟ್ಟೋದಕ್ಕೆ ಬರಲ್ಲ ಅಥವಾ ಹೂವು ದಿಂಡು ಸುತ್ತೋದಕ್ಕೆ ಬರಲ್ಲ ಅಂದರೆ ಈ ರೀತಿಯಾಗಿ ಮಾಡ್ಕೋಬೋದು. ಹೇಗಂದರೆ ಸೂಜಿಯಲ್ಲಿ ಪೋಯಿಣ್ಸೋದು ಅಂತ ತುಂಬಾ ಚೆನ್ನಾಗಿರುತ್ತೆ. ಏನು ನೀವು ಆಗಲೇ ನೋಡಿದ್ರಲ್ಲ ಅದಕ್ಕಿಂತ ಇದೂ ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಹೇಗೆ ಬೇಕು ಹಾಗೆ ನೀವು ಪೋಯಿಣ್ಸ್ಕೋಬೋದು. ಆದರೆ ಹೂವು ಸ್ವಲ್ಪ ಹತ್ತತ್ರ ಆಗಿದಾಗ ತುಂಬ ಚೆನ್ನಾಗಿ ನೋಡೋದಕ್ಕೆ ಕಾಣಿಸುತ್ತೆ. ಏನಿಲ್ಲ, ಒಂದು ಸೂಜಿಗೆ ದಾರ ಹಾಕ್ಕೊಂಡು ಒಂದೊಂದೇ ಹೂವನ್ನು ಈ ಥರ ಪೋಯಿಣ್ಸ್ತಾ ಬರಬೇಕು ಸೂಜಿಯಲ್ಲಿ. ಈ ರೀತಿ ಸುತ್ತಲೂ ಏನು ಮಾಡಬೇಕು, ನೀವು ಪೋಯಿಣ್ಸ್ಬೇಕಾಗುತ್ತೆ. ಒಂದೇ ಜಾಗದಲ್ಲಿ ಪೋಯಿಣ್ಸೋ ಆಗಿಲ್ಲ, ಯಾಕಂದರೆ ಅದು ದಿಂಡು ಸುತ್ತಬೇಕಾದ್ರೆ ನೀವು ಒಂದೇ ಕಡೆ ಇಡ್ತಾ ಇರ್ತೀರ, ಅದು ಟರ್ನ್ ಆಗ್ತಾ ಇರುತ್ತೆ. ಬಟ್ ಇಲ್ಲಾಗಲ್ಲ, ನೀವೇ ಏನು ಮಾಡಬೇಕು, ಸುತ್ತಲೂ ಹೂವನ್ನು ಹಾಕಿ ಜೋಡಿಸ್ಬೇಕು. ಕೊನೆಯಲ್ಲಿ ಒಂದು ಕಡ್ಡಿಯಿಂದನೋ ಅಥವಾ ಹೂವಿಂದನೋ ನೀವೇನು ಮಾಡಬೇಕಂದ್ರೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನನ್ನ ಮಧ್ಯದಲ್ಲಿ ರೋಸ್ ಪೆಟಲ್ಸ್ ಏನಿರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹೇಗಂತಂದರೆ ಲೈಕ್ ಒಂದು ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು. ಪ್ಲೇನಾಗಿ
ಕಟ್ಟೋದಕ್ಕಿಂತ ಅಥವಾ ಕೋಯಿನ್ಸೋದಕ್ಕಿಂತ ಈ ರೀತಿಯಾಗಿ ರೋಸ್ ಪೆಟಲ್ ಯೂಸ್ ಮಾಡಿರೋದ್ರಿಂದ ಒಂದು ಲುಕ್ಕೇ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ಸುಲಭವಾಗಿ ಹೇಗೆ ಡಿಫ್ರೆಂಟಾಗಿ ಮಲ್ಲಿಗೆ ಹೂವನ್ನು ಬೆಳೆಸ್ಕೊಂಡು ಹೇರ್ ಸ್ಟೈಲ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೀತಿಯಾದಂಥ ಒಂದು ಮೆಟಲ್ ಪೀಸ್ ಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ಬಳೆ ಇದ್ರೂ ವೇಸ್ಟ್ ಆಗಿರುತ್ತಲ್ವ, ಮೆಟಲ್ ಬಳೆ, ಅದನ್ನು ಸಹ ಬಳಸ್ಕೊಂಡು ಮಾಡ್ಕೋಬೋದು. ಇಲ್ಲಿ ನನ್ನ ಹತ್ರ ಇದಿದೆ ಅಂತ ಇದೇನೋ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಮೊಗ್ಗಾಗಿರುತ್ತಲ್ಲ, ತುಂಬ ಕಾಯಿ ಮೊಗ್ಗಿರುತ್ತೆ, ಅಂಥ ಹೂವನ್ನ ಬಿಸಾಕೋ ಬದಲು ನೋಡಿ ಈ ರೀತಿಯಾಗಿ ಏನು ಮಾಡ್ಕೋಬೋದು, ಯುನೀಕಾಗಿ ಒಂದು ಹೇರ್ ಸ್ಟೈಲ್ನ ಮಲ್ಲಿಗೆ ಹೂವಿಂದ ಕ್ರಿಯೇಟ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಡಿಫ್ರೆಂಟಾಗೂ ಇರುತ್ತೆ ಆ್ಯಂಡ್ ಯುನೀಕಾಗೂ ಇರುತ್ತೆ. ಹೂವನೂ ವೇಸ್ಟ್ ಆಗೋದಿಲ್ಲ. ಈಗ ಕಾಯಿ ಮೊಗ್ಗನ್ನೆಲ್ಲ ಬಿಸಾಕಬೇಕಾಗತ್ತೆ, ಅದನ್ನು ಯುಟಿಲೈಸ್ ಮಾಡಿಕೊಂಡು ನೋಡಿ ಯಾವ ರೀತಿಯಾಗಿ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಮಾಡೋದು ಅಂತ. ಇಲ್ಲಿ ಸ್ವಲ್ಪ ಸೇಮ್ ಸೈಜಲ್ಲಿರೋ ಫ್ಲವರ್ಸ್ನ ತೊಗೊಳೋದಕ್ಕೆ ಟ್ರೈ ಮಾಡಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬ್ಯೂಟಿಫುಲ್ಲಾಗಿ. ಆ್ಯಂಡ್ ಇದು ಅಷ್ಟೇ, ಥ್ರೆಡ್ ನೀವೇನು ತೊಗೊಂಡಿರ್ತೀರಲ್ವ ಮೆಟಲ್ ಪೀಸು, ಅದು ಸ್ವಲ್ಪ ಚೆನ್ನಾಗಿದ್ದರೆ ಇನ್ನೂ ಪರ್ಫೆಕ್ಟಾಗಿ ಬರ್ತಿತ್ತು. ಇಲ್ಲಿ ಸ್ವಲ್ಪ ಅದು ಕ್ರಾಸ್ ಆಗಿರೋದ್ರಿಂದ ಆ ರೀತಿಯಾಗಿ ಕಾಣಿಸ್ತಿದೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.